ಮಂಗಳೂರಿನ ನಗರ ಭಾಗದಲ್ಲಿ ಸುಮಾರು ಒಂದು ವಾರಗಳಿಂದ ನಿರಂತರವಾಗಿ ಬಜರಂಗ ದಳದ ಕಾರ್ಯಕರ್ತರಿಂದ ಮಾಹಿತಿಯನ್ನು ಪಡೆದು ಪೊಲೀಸ್ ಇಲಾಖೆ ಕಾರ್ಯಾಚರಣೆಯನ್ನು ಮಾಡ್ತಾ ಬಂದಿದೆ. ಸುಮಾರು 1 ಟನ್ಗಿಂತಲೂ ಅಧಿಕ ಗೋಮಾಂಸವನ್ನು ಪೊಲೀಸ್ ಇಲಾಖೆ ಅದನ್ನು ಹಿಡಿದಿದೆ. ಅದನ್ನು ಮತ್ತೆ ಅದಕ್ಕೆ FIRಗಳನ್ನು ಮಾಡಿದೆ. ಆದರೆ ನಿರಂತರವಾಗಿ ಗೋವನ್ನು ಕದ್ದು ತರುವಂತಹ ಒಂದು ಕಟುಕರ ತಂಡ, ಜಿಹಾದಿಗಳ ತಂಡ, ಆನಂತರ ನಿರಂತರವಾಗಿ ಈ ರೀತಿಯಾಗಿ ಗೋವನ್ನು ಎಲ್ಲೋ ಒಂದು ಕಡೆ ಕಸಾಯಿಖಾನೆಗಳಲ್ಲಿ ಮಾಂಸಗಳನ್ನು ಮಾಡಿ ಅದನ್ನು ಬೇರೆ ಬೇರೆ ಕಡೆ ಬೀಫ್ ಸ್ಟಾಲ್ಗಳಿಗೆ ಕೊಂಡೋಗುವಂಥದ್ದು ಮತ್ತು ಬೇರೆ ಬೇರೆ ಹೋಟೆಲ್ಗಳಿಗೆ ಕೊಡುವಂಥ ಕೆಲಸಗಳನ್ನು ಈ ರೀತಿಯಾಗಿ ನಿರಂತರವಾಗಿ ನಡೀತಾ ಇದೆ. ಆದರೆ ಇತ್ತೀಚೆಗೆ ಅಂತೂ ಅವ್ಯಾಹತವಾಗಿ ಈ ಗೋವಿನ ಅದು ವಧೆ ಇರ್ಬೋದು ಮತ್ತು ಅದರ ಮಾಂಸವನ್ನು ಕದ್ದು ಕೊಂಡೋಗುವಂಥದ್ದು ಇರ್ಬೋದು ನಿರಂತರವಾಗಿ ನಡೀತಾ ಇದೆ. ನಮಗೆ ಗೊತ್ತಿರುವ ಹಾಗೆ ಅಧಿಕೃತವಾಗಿ ಇಡೀ ಕರ್ನಾಟಕದಲ್ಲಿ 3 ಗೋವಿನ 3 ಕಸಾಯಿಖಾನೆಗಳು ಇತ್ತು. ಅದು ಮಂಗಳೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಹುಬ್ಬಳ್ಳಿಗಳಲ್ಲಿ. ಆದರೆ ಯಾವ ಪರಿಸರ ನಿಗಮ ಇದೆ ಅದರ ಅನುಮತಿ ಸಿಗದ ಕಾರಣ ನಮಗೆ ಗೊತ್ತಿದ್ದ ಹಾಗೆ ಕುದ್ರೋಳಿಯ ಕಸಾಯಿಖಾನೆ ಈಗಾಗಲೇ ಅದು ಸ್ಥಗಿತಗೊಂಡು ಸುಮಾರು 2 ವರ್ಷ ಆಗಿದೆ. ಆದರೆ ಸ್ಥಗಿತಗೊಂಡ ನಂತರನೂ ಕೂಡ ಮಂಗಳೂರು ಜಿಲ್ಲೆ ಇರ್ಬೋದು, ಮಂಗಳೂರು ನಗರ ಭಾಗಗಳಲ್ಲಿ ಇರ್ಬೋದು ಸುಮಾರು 200ಕ್ಕೂ ಅಧಿಕ ಕಸಾಯಿಖಾನೆಗಳು ಕಾರ್ಯಾಚರಣೆಯನ್ನು ಮಾಡ್ತಾಯಿದೆ. ಅಂದರೆ ಕೆಲಸವನ್ನು ನಿರಂತರವಾಗಿ ಮಾಡ್ತಾಯಿದೆ. ಅಂದರೆ ನಿಮಗೆ ಒಂದು ಕಸಾಯಿಖಾನೆ ಇಲ್ಲ, ಆದರೆ 200 ಬೀಫ್ ಸ್ಟಾಲ್ಗಳು ಮಂಗಳೂರಿನಾದ್ಯಂತ ತನ್ನ ವ್ಯವಹಾರಗಳನ್ನು ನಡೀತಾ ಇದೆ ಅಂತ ಹೇಳಿದರೆ ಆ ಗೋವನ್ನು ಅಥವಾ ಏನು ಇವತ್ತು ಬೀಫನ್ನು ಹೇಳ್ತೀವಿ ಆ ಮಾಂಸದ ನಡೀತಾ ಇದೆ, ಅದು ಎಲ್ಲಿ ಆಗ್ತಾ ಇದೆ ಅದನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ ಪೊಲೀಸ್ ಇಲಾಖೆಗೆ ಅಥವಾ ನಮ್ಮ ಮಂಗಳೂರಿನ ನಗರ ಪಾಲಿಕೆಗೆ, ಮಹಾನಗರ ಪಾಲಿಕೆಗೆ ನಾವು ಪ್ರಶ್ನೆಯನ್ನು ಮಾಡಬೇಕಾಗಿದೆ. ನೀವು ಏನು ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ. ಒಟ್ಟು ಈ ರೀತಿಯಾಗಿ ನಮಗೆ ಇಡೀ ಮಂಗಳೂರು ಇರ್ಬೋದು, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿರ್ಬೋದು, ಮಂಗಳೂರು ವಿಭಾಗದಲ್ಲಿ ಕೇವಲ ಗೋವಿಗೆ ಪಟ್ಟ ಹಾಗೆ ಹಲವಾರು ಘಟನೆಗಳು ನಡೆದಿದೆ. ಹಲವಾರು ಘಟನೆಗಳು ಅಂತ ಹೇಳಿದರೆ ಅದು ಸಮಾಜದಲ್ಲಿ ಶಾಂತಿಯನ್ನು ಕೆಡಿಸುವಂಥ ಘಟನೆಗಳು. ಯಾಕೆ ಸಮಾಜದಲ್ಲಿ ಶಾಂತಿ ಕೆಡಿಸ್ತಾ ಇದೆ ಅಂತ ಹೇಳಿದರೆ ಹಿಂದೂಗಳ ಶ್ರದ್ಧಾ ಬಿಂದು ಗೋವನ್ನು ಕದ್ದು ಕಡಿಯುವಂಥ ಕೆಲಸ, ಅದರ ಜೊತೆ ರಾತ್ರಿ ತಲವಾರುಗಳನ್ನು ಹಿಡಿದುಕೊಂಡು ಗೋವನ್ನು ಹಟ್ಟಿಯಿಂದ ಕದ್ದುಕೊಂಡು ಹೋಗುವಂಥ ಯಾವ ಜಿಹಾದಿಗಳ ತಂಡ ಕೆಲಸ ಮಾಡ್ತಾಯಿದ್ರೆ ಇದರ ವಿರುದ್ಧ ಇವತ್ತು ಬಜರಂಗ ದಳದ ಕಾರ್ಯಕರ್ತರು ರಸ್ತೆಯಲ್ಲಿ ನಿಂತು ಅದನ್ನು ತಡೆದು ಅದನ್ನು ಹಿಡಿದುಕೊಟ್ರೆ ಪೊಲೀಸ್ ಇಲಾಖೆ ಇರ್ಬೋದು, ಅದರ ಬೇರೆ ಬೇರೆ ವಿಚಾರಗಳಲ್ಲಿ ಇರ್ಬೋದು, ಈ ರೀತಿಯ ಗಲಭೆಗಳು ಮಂಗಳೂರಿನಲ್ಲಿ, ಆನಂತರ ಬಂದ್ ಇರ್ಬೋದು, ಈ ರೀತಿಯಾಗಿ ಹಲವಾರು ಘಟನೆಗಳು ನಡೆದಿದೆ. ಒಟ್ಟು ನಮ್ಮ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಹಲವಾರು ಕಡೆ ಮಾಂಸದ ಅಂಗಡಿಯ ಲೈಸೆನ್ಸ್ ತೆಗೆದುಕೊಂಡು ದನದ ಮಾಂಸವನ್ನು ಮಾರಾಟ ಮಾಡಲಾಗ್ತಿದೆ. ಅದರ ಮೇಲೆ ನಿಗಾ ಇಟ್ಟು ಅಲ್ಲಿಗೆ ಎಲ್ಲಿಂದ ಗೋಮಾಂಸ ಬರ್ತಾ ಇದೆ ಎನ್ನುವುದರ ಬಗ್ಗೆ ಕೂಡ ಅದರ ಮೂಲವನ್ನು ಕಂಡುಹಿಡಬೇಕೆನ್ನುವಂತಹ ಆಗ್ರಹವನ್ನು ಮಾಡ್ತಾ ಮತ್ತೆ ನಮ್ಮ ಸರ್ಕಾರವನ್ನು ನಾವು ಭಾರಿ ಆಗ್ರಹಪೂರ್ವಕವಾಗಿ ಮನವಿಯನ್ನು ಮಾಡ್ತಾ ಇದ್ದೇವೆ. ಇಂದಿನ ಸರ್ಕಾರ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಗೋಶಾಲೆಗಳನ್ನು ಮಾಡಬೇಕೆನ್ನುವಂಥದ್ದು ಅದನ್ನು ಮಂಜೂರನ್ನು ಮಾಡಿತ್ತು. ಮತ್ತು ಈ ಸರ್ಕಾರ ಅದನ್ನು ಅನುಷ್ಠಾನ ಮಾಡಬೇಕೆನ್ನುವಂಥ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದೇವೆ. ಕೇವಲ ನೀವು ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡಬೇಡಿ, ಇವತ್ತು ಗೋವನ್ನು ರಕ್ಷಿಸುವಂಥ ಕೆಲಸವನ್ನು, ಗೋಮಾತೆಯನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ನೀವು ಮಾಡಿ ಎನ್ನುವಂತಹ ಕಿವಿ ಮಾತನ್ನು ಹೇಳ್ತಾ, ಇದು ಸಂವಿಧಾನದ ಅಡಿಯಲ್ಲಿ ನಾವು ಮೊದಲಿಗೆ ಮಾಡಬೇಕಾಗಿರುವಂಥದ್ದು ಪ್ರತಿಭಟನೆ. ಒಟ್ಟು ನಮಗೆ ನಡೆಯುವಂಥ, ನಮ್ಮ ವಿರುದ್ಧ ನಡೆಯುವಂಥ ಯಾವ ವಿಚಾರಗಳಿದೆ ಅದಕ್ಕೆ ಸಮಾಜಕ್ಕೆ ಮತ್ತು ಸರ್ಕಾರಕ್ಕೆ ಸಂವಿಧಾನದ ಅಡಿಯಲ್ಲಿರುವಂಥದ್ದು ಪ್ರತಿಭಟನೆ